ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸ್ಪೆಷಲ್ ಇಂಟೆನ್ಸ್ ರಿವಿಷನ್ ಅಥವಾ ವಿಶೇಷ ಸಮಗ್ರ ಪರಿಷ್ಕರಣೆ ಈ ಒಂದು ಅಭಿಯಾನ ಜೂನ್ 30ನೇ ತಾರೀಕು ಆರಂಭವಾಗಿದೆ. ಅದು ಆಗಸ್ಟ್ 8ರವರೆಗೂ ಇರುತ್ತೆ. ಆದರೆ ಜನರಲ್ಲಿ ಬಹಳ ಗೊಂದಲಗಳಿದ್ದು, ಎನ್ಯುಮರೇಷನ್ ಫಾರ್ಮನ್ನು BLOಗಳು ಮನೆಗೆ ತಂದು ಕೊಡಬೇಕಿತ್ತು. ಆದರೆ ಒಂದು ಬೀದಿನಲ್ಲಿ 4 ಮನೆಯಲ್ಲಿ ಒಂದು ಬೂತಿಗೆ ಸಿಕ್ಕಿದರೆ ಇನ್ನು 4 ಮನೆಗಳು ಇನ್ನೊಂದು ಬೂತ್ ಆಗಿರ್ತಾಯಿತ್ತು. ಎಷ್ಟೋ ಜನ ಬಾಡಿಗೆ ಮನೆಗೆ ಬಂದು ಅಲ್ಲೇ ಮತದಾರರ ಪಟ್ಟಿಯಲ್ಲಿ ಸೇರಿಕೊಂಡು ಕೊನೆ ಬೇರೆ ಕಡೆ ಖಾಲಿಯಾಗಿ ಹೋಗಿದ್ದರು. ಇವ್ರನ್ನೆಲ್ಲರನ್ನೂ ಟ್ರೇಸ್ ಮಾಡೋವಂಥದ್ದು ಭಾಳ ಕಷ್ಟವಾಗ್ತಾಯಿತ್ತು. ಹಾಗಾಗಿ ನಾವು ನಮ್ಮೆಲ್ಲ BJPಯ ಹಿರಿಯ ನಾಯಕರುಗಳು ನಾವೆಲ್ಲ ಹೋಗಿ ಮಾನ್ಯ ಜಿಲ್ಲಾಧಿಕಾರಿಗಳನ್ನು ಭೇಟಿಯಾಗಿ ಆಯಾ ಮತಗಟ್ಟೆಗಳಲ್ಲೇ ಪ್ರತಿ ಭಾನುವಾರ ಒಂದು ದಿನದ ಅಭಿಯಾನವನ್ನು ಮಾಡಿ, ಒಂದು ಕ್ಯಾಂಪ್ ಮಾಡಿ, BLOಗಳು ಅಲ್ಲೇ ಇರಬೇಕು, ಎಲ್ಲ ಪಕ್ಷಗಳ BLA2ಗಳು ಅಲ್ಲೇ ಇರಬೇಕು. ಯಾರು ಎಲ್ಲಿ ಮತ ಹಾಕಿದಾರೋ ಅಲ್ಲೇ ಬಂದು ತಮ್ಮ ವೋಟರ್ ID ತೋರಿಸಿ ಎನ್ಯುಮರೇಷನ್ ಫಾರ್ಮನ್ನು ಪಡ್ಕೊಳ್ಳಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು. ನಾವು ಕೂಡ ನಮ್ಮ ವಾಲಂಟಿಯರ್ಸನ್ನು ಅಲ್ಲಿ ಕೆಲಸಕ್ಕೆ ಹಚ್ತೀವಿ. ಫಾರ್ಮನ್ನು ತುಂಬೋದಕ್ಕೆ ಅಥವಾ ಏನೇ ಗೊಂದಲಗಳಿದ್ರೆ ಅದನ್ನು ನಿವಾರಣೆ ಮಾಡಲಿಕ್ಕೆ, ಅವರಿಗೆ ಮಾರ್ಗದರ್ಶನವನ್ನು ಕೊಡಲಿಕ್ಕೆ ಎಲ್ಲರೂ ಕೂಡ ಸ್ಥಳೀಯರು ಕೂಡ ಸಹಕಾರವನ್ನು ಕೊಡ್ತಾರೆ. ನೀವೊಂದು ಕ್ಯಾಂಪನ್ನು ಮಾಡಿಕೊಡಿ ಅಂತೇಳಿ ನಾವು ಕೇಳ್ಕೊಂಡಿದ್ದು. ಮಾನ್ಯ ಜಿಲ್ಲಾಧಿಕಾರಿಗಳು, ಕಾರ್ಪೊರೇಷನ್ ಕಮಿಷನರು ಎಲ್ಲರೂ ಕೂಡ ತೀರ್ಮಾನವನ್ನು ಮಾಡಿ ರಾಜ್ಯ ಚುನಾವಣಾ ಆಯುಕ್ತರು ಅನ್ಬುಕುಮಾರ್ ಅವರಿಗೆ ಮಾತನಾಡಿ ಮೊನ್ನೆ 19ನೇ ತಾರೀಕು ಆಯಾ ಮತಗಟ್ಟೆಗಳಲ್ಲೇ ಒಂದು ದಿನದ ಅಭಿಯಾನವನ್ನು ಮಾಡಿದರು. ಮುಂದಿನ ಅಭಿಯಾನ 26ನೇ ತಾರೀಕು ನಡೀತಾ ಇದೆ. ಹಾಗಾಗಿ ಇಡೀ ಚಾಮರಾಜ ಕ್ಷೇತ್ರದಾದ್ಯಂತ ಪ್ರತಾಪ್ ಸಿಂಹ ಸ್ನೇಹ ಬಳಗದಿಂದ ಆಟೋಗಳಲ್ಲಿ ಜಾಗೃತಿ ಅಭಿಯಾನವನ್ನು ನಾವು ಕೈಗೊಂಡಿದ್ದೀವಿ. ಎಲ್ಲ ಕಡೆ 3 ಆಟೋಗಳು ಎಲ್ಲ ಬೀದಿಗಳಿಗೂ ಹೋಗಿ 26ನೇ ತಾರೀಕು ನಿಮ್ಮ ಮತಗಟ್ಟೆಗಳಿಗೆ ಹೋಗಿ ಅಲ್ಲಿ BLOಗಳು BLA2ಗಳು ಅಲ್ಲೇ ಇರ್ತಾರೆ, ಜೊತೆಗೆ ನಮ್ಮ ವಾಲಂಟಿಯರ್ಸ್ ಇರ್ತಾರೆ. ನೀವು ಎನ್ಯುಮರೇಷನ್ ಅಲ್ಲೇ ಫಾರ್ಮನ್ನು ಪಡ್ಕೊಳ್ಬೋದು. ಒಂದು ಕಲರ್ ಫೋಟೋ ಜೊತೆಗೆ ಬಂತು ಅಂದರೆ ಅಲ್ಲೇ ನಮ್ಮ ಕಾರ್ಯಕರ್ತರು, ನಮ್ಮ BJPಯ ಅಸಂಖ್ಯಾತ ಕಾರ್ಯಕರ್ತರಿದ್ದಾರೆ, ನಮ್ಮ ಸ್ನೇಹ ಬಳಗದ ವಾಲಂಟಿಯರ್ಸ್ ಇದ್ದಾರೆ. ಅವರು ನಿಮಗೆ ಫಾರ್ಮನ್ನು ತುಂಬಿಕೊಟ್ಟು ನಿಮಗೆ ಮಾರ್ಗದರ್ಶನ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಯಾಕೆಂದರೆ ಈ ಒಂದು ಪರಿಷ್ಕರಣೆಯಲ್ಲಿ ಎಲ್ಲರೂ ಭಾಗಿಯಾಗಲೇಬೇಕು. ಇದರಲ್ಲಿ ಏನಾದರೂ ಕೈ ತಪ್ಪಿ ಹೋಯಿತು ಅಂತಂದರೆ ಮುಂದೆ ಒಂದಕ್ಕೊಂದು ಸಮಸ್ಯೆಗಳಾಗ್ತವೆ. ನನ್ನ ವೋಟ್ಸಿಗೆ ಬಂದಿಲ್ಲ, ನನ್ನ ಮತದಾರ ಪಟ್ಟಿನ ಕೈ ಬಿಟ್ಟು ಹೋಗಿದೆ ಅಂತ ವೋಟಿಂಗ್ ದಿನ ಬಂದು ಕೂಗಾಡೋದ್ಕಿಂತ ಇವತ್ತು ಸರಿ ಮಾಡ್ಕೊಳ್ಳೋಂಥದ್ದು ಒಳ್ಳೆಯದು. ವೋಟರ್ ID ಕೂಡ ಬಹಳಷ್ಟು ಸರ್ಕಾರಿ ಸೇವೆಗಳಿಗೆ ಅದು ಕೂಡ ಒಂದು ಆಧಾರವಾಗಿದೆ. ಹಾಗಾಗಿ ಅವರು ಎಲ್ಲರೂ ಬಂದು ಇಲ್ಲಿ ಪರಿಷ್ಕರಣೆ ಈ ಪ್ರಕ್ರಿಯೆಯಲ್ಲಿ ಭಾಗಿಯಾಗಬೇಕು ಅನ್ನೋ ಉದ್ದೇಶದಿಂದ ಒಂದು ವಿಡಿಯೋ ಪ್ರೆಸೆಂಟೇಷನ್ ಕೊಡುವಂಥ ವಾಹನ ಮತ್ತು 3 ಆಟೋಗಳು ಇವು ಎಲ್ಲ ಕಡೆ ಹೋಗಿ ಜನಜಾಗೃತಿಯನ್ನು ಮೂಡಿಸ್ತವೆ. ಆ ಅಭಿಯಾನಕ್ಕೆ ನಾವೆಲ್ಲರೂ ಸೇರಿ ನಮ್ಮ ಪಕ್ಷದ ಎಲ್ಲ ಹಿರಿಯ ಮುಖಂಡರುಗಳು, ಇಲ್ಲಿ ನಮ್ಮ ಮಂಡಲ ಅಧ್ಯಕ್ಷರಾದಂಥ ದಿನೇಶ್ ಗೌಡ್ರು ಇದ್ದಾರೆ, ನಮ್ಮ ಉಮೇಶ್ ಅಣ್ಣ ಇದ್ದಾರೆ, ಶ್ರೀರಾಮಣ್ಣ ಇದ್ದಾರೆ, ನಮ್ಮ ಮಹಾನಗರ ಪಾಲಿಕೆಯ ಸದಸ್ಯರುಗಳಾಗಿ ಒಳ್ಳೊಳ್ಳೆ ಕೆಲಸವನ್ನು ಮಾಡಿರುವಂಥ ಪ್ರಶಾಂತ್ ಗೌಡ್ರು ಇರ್ಬೋದು, ಸುಬ್ಬಯ್ಯ ಅವರು ಇರ್ಬೋದು, ಹಾಗೆ ನಮ್ಮ ನಜರ್ಬಾದ್ ಭಾಗದಲ್ಲಿ ಒಳ್ಳೆ ಕೆಲಸವನ್ನು ಮಾಡಿರುವಂಥ ಸ್ನೇಹಿತರಾದಂಥ ಸತೀಶ್ ಇರ್ಬೋದು, ಹಾಗೆ ನಮ್ಮ ಮೈಸೂರು ಗ್ರಾಹಕರ ಪರಿಷತ್ತಿನಲ್ಲೂ ಕೂಡ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇರುವಂಥ ನಮ್ಮ ಪಕ್ಷದ ಹಿರಿಯ ನೇತಾರರಾಗಿರುವಂಥ SK ದಿನೇಶ್ ಅವರು, ಶ್ರೀನಿವಾಸ್ ಅವರು, ನಮ್ಮ ಯುವ ನಾಯಕ ಮತ್ತು BJPಯ ಸಹವಕ್ತಾರರು ಆಗಿರುವಂಥ ನನ್ನ ಸ್ನೇಹಿತ ಕಿರಣ್ ಗೌಡ ಇರ್ಬೋದು, ಹಾಗೂ ನಮ್ಮೆಲ್ಲ ಮಹಿಳಾ ನಮ್ಮ ಪಕ್ಷದ ನಾಯಕಿಯರು ಎಲ್ಲರೂ ಕೂಡ ಇಲ್ಲಿ ನಾವು ಬಂದಿದ್ದೀವಿ. ನಾವು ಈ ಒಂದು ಅಭಿಯಾನಕ್ಕೆ ಇವತ್ತು ಚಾಲನೆಯನ್ನು ಕೊಡ್ತಾ ಇದ್ದೀವಿ. ಇದು ವಿಶೇಷವಾಗಿ ಚಾಮರಾಜ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಈ ವೆಹಿಕಲ್ಗಳು ಜಾಗೃತಿಯನ್ನು ಮೂಡಿಸುವ ಕೆಲಸವನ್ನು ಮಾಡ್ತವೆ. ಇದು ಭಾನುವಾರದವರೆಗೂ ಕೂಡ ಓಡಾಡುತ್ತೆ. ನೆಕ್ಸ್ಟು ಈ ಒಂದು ಕ್ಯಾಂಪು ಈಗ ಅನೌನ್ಸ್ ಆಗಿರುವಂಥದ್ದು 19 ಮತ್ತು 26ಕ್ಕೆ ಅನೌನ್ಸ್ ಆಗಿತ್ತು. ಅದರ ನಂತರ ಅದೇನಾದ್ರು ಎಕ್ಸ್ಟೆಂಡ್ ಮಾಡ್ತು ಅಂತಂದರೆ ಮತ್ತೆ ನಾವು ಈ ಸೇವೆಯನ್ನು ಮುಂದುವರಿಸ್ತೀವಿ. ನಾನು ಈ ವಿಚಾರದಲ್ಲಿ
ಪರಸ್ಪರ ದೋಷಾರೋಪಣೆಯನ್ನು ಮಾಡೋದಿಲ್ಲ. ನೀಟ್ ಅನ್ನೋದು ಬಹಳ ಗುರುತರವಾದಂತಹ ಒಂದು ಪರೀಕ್ಷೆ. ಆ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದ್ದು ನಮ್ಮೆಲ್ಲರಿಗೂ ಕೂಡ ಬೇಸರನ ತಂದಿದೆ, ನಮಗೂ ಮುಜುಗರ ಆಗಿದೆ. ಇದು ಕಾಂಗ್ರೆಸ್ ಸರ್ಕಾರದಲ್ಲಿ ಆಗಿದ್ದಿದ್ರೆ ಅದು ಮಾಮೂಲಿ ಬಿಡು, ಪ್ರಶ್ನೆ ಪತ್ರಿಕೆಯನ್ನು ಸೋರಿಕೆನೋ ಮಾಡ್ತಾರೆ, KPSC ಹಗರಣಗಳನ್ನು ಸಾಲಾಗಿ ಮಾಡ್ಕೊಂಡು ಬಂದಿದ್ದಾರೆ, ರಿಕ್ರೂಟ್ಮೆಂಟಲ್ಲೂ ಮೋಸ ಮಾಡ್ತಾರೆ, ಇಂಟರ್ವ್ಯೂನಲ್ಲೂ ಮೋಸ ಮಾಡ್ತಾರೆ. ಅದೆಲ್ಲರಿಗೂ ಜನಕ್ಕೂ ತಿಳಿದಿದ್ದು, ಇದಕ್ಕೆ ನಾವೇನು ಬೇಸರ ಮಾಡ್ಕೋಬೇಕು ಅಂತಿರಲಿಲ್ಲ. ಆದರೆ BJP ಸರ್ಕಾರದಲ್ಲಿ ಇದಾಗಿದ್ದು ನಮ್ಮೆಲ್ಲರಿಗೂ ಕೂಡ ಬೇಸರ ತಂದಿದೆ. ಆದರೆ ನಮ್ಮ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಜಿಯವರು ಈ ಪ್ರಕರಣದಲ್ಲಿ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿದು ಸಮಸ್ಯೆ ಇದೆಯಾ, ಇಲ್ಲಿ ಮಂತ್ರಿಗಳ ಸಮಸ್ಯೆ ಇದೆಯಾ, ಅಥವಾ ಈ ಸಮಸ್ಯೆನಲ್ಲಿ ಯಾರು ಭಾಗಿಯಾಗಿದ್ದಾರೆ ಅದರ ಆಳಕ್ಕೆ ಹೊಕ್ಕಿ ಅವರನ್ನು ದಂಡಿಸುವಂಥ ಕೆಲಸಕ್ಕೆ ತಕ್ಷಣಕ್ಕೆ ಮುಂದಾದರು. ಇವ್ರ ಮೇಲೆ ಕಾಂಗ್ರೆಸ್ ಟೈಮಲ್ಲಿ ಆಗಿಲ್ವಾ ಅಂತ ಹೇಳಕ್ಕೆ ಹೋಗಲಿಲ್ಲ. ನಮ್ಮ ಟೈಮಲ್ಲಿ ಆಗುವಂಥದ್ದು ಇದು ಅಕ್ಷಮ್ಯ ಇದು. ಹಾಗಾಗಿಯೇ ಹಿಂದೆ ನ್ಯಾಷನಲ್ ಟೆಸ್ಟಿಂಗ್ ಅಕಾಡೆಮಿ ಆ ನೀಟು ಎಕ್ಸಾಮಿನೇಷನ್ ಏನಿದೆ ಅದು ಆ ಎಕ್ಸಾಮಿನೇಷನ್ನಲ್ಲಿ ಭಾಗಿಯಾಗಿ ಆ ಪ್ರಶ್ನೆ ಪತ್ರಿಕೆಯನ್ನು ತಯಾರು ಮಾಡುವಂತಹ ಕಾರ್ಯದಲ್ಲೂ ಕೂಡ ಹಿಂದೆ ಇನ್ವಾಲ್ವ್ ಆಗಿದ್ದಂತಹ PV ಕುಲಕರ್ಣಿ ಅನ್ನೋ ವ್ಯಕ್ತಿಯನ್ನು, ಹಾಗೆ ಇದು ಪುಣೆ ಬೇಸ್ಡ್ ಈ ಕೋಚಿಂಗ್ ಅಕಾಡೆಮಿ, ಅಲ್ಲಿ ಮನೀಷಾ ಮಂದಾರೆ ಅಂತ ಒಬ್ಬರು, ಆಮೇಲೆ ಶಿವರಾಜ್ ಅಂತ ಒಬ್ಬರು, ಇವ್ರನ್ನೆಲ್ಲ ಪತ್ತೆ ಹಚ್ಚಿ ಈ ಕೋಚಿಂಗ್ ಮಾಫಿಯಾದವರೊಳಗಡೆ ಇದರೊಳಗಡೆ ಇನ್ವಾಲ್ವ್ ಆಗಿ ಈ ಪ್ರಶ್ನೆ ಪತ್ರಿಕೆಯನ್ನು ಸೋರಿಕೆ ಮಾಡಿದ್ದಾರೆ ಅನ್ನೋದನ್ನು ಪತ್ತೆ ಹಚ್ಚಿ ಅವರಷ್ಟೂ ಜನ ಅರೆಸ್ಟ್ ಮಾಡೋ ಕೆಲಸವನ್ನು ಮಾಡಿದ್ವಿ. ಅವರಿವತ್ತು CBI ವಶದಲ್ಲಿದ್ದಾರೆ. ಹಾಗೆ ಈ ಒಂದು ಪರೀಕ್ಷೆಯನ್ನು ಸಂಪೂರ್ಣವಾಗಿ ಕ್ಯಾನ್ಸಲ್ ಮಾಡಿ ಜೂನ್ 21ನೇ ತಾರೀಕು ಮರುಪರೀಕ್ಷೆಯನ್ನು ಯಾವುದೇ ಲೋಪಗಳಿಲ್ದಲೇ ಮಾಡಿ ರಿಸಲ್ಟು ಅನೌನ್ಸ್ ಆಗಿ ಸುಮಾರು 10 ಲಕ್ಷಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ನೀಟ್ನಲ್ಲಿ ಕ್ವಾಲಿಫೈ ಆಗಿದ್ದಾರೆ. ಮೋದಿಯವರು ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಾಗಿದೆ. ಈ ವಿಷಯದಲ್ಲಿ ಇನ್ನೊಂದು ವಿಷಯನ ನಾನು ಆ್ಯಡ್ ಮಾಡಲಿಕ್ಕೆ ಬಯಸ್ತೇನೆ. 2014ರಲ್ಲಿ ಯಾಕೆ ಈ ವಿಚಾರನ ಹೇಳ್ತಾ ಇದ್ದೀನಿ ಅಂತಂದರೆ, ಮೋದಿಯವರ ಬದ್ಧತೆಯನ್ನು ಪ್ರಶ್ನಿಸುವ ಮೊದಲು ಒಂದು ಸಾರಿ ವಸ್ತು ಸ್ಥಿತಿಯನ್ನು ತಿಳ್ಕೊಳ್ಬೇಕು. 2014ರಲ್ಲಿ ಮೋದಿಯವರು ಈ ದೇಶದ ಪ್ರಧಾನಿಯಾದಾಗ ಇಡೀ ದೇಶಾದ್ಯಂತ 385 ಮೆಡಿಕಲ್ ಕಾಲೇಜ್ಗಳಿತ್ತು, 51,000 ಮೆಡಿಕಲ್ ಸೀಟ್ಗಳಿದ್ದು, ಕೇವಲ 51,000. ಅದರ ಜೊತೆಗೆ ಪ್ರೈವೇಟ್ ಯೂನಿವರ್ಸಿಟಿಗಳು ನಾಯಿಕೊಡೆಗಳ ಥರ ಬಂದಿದ್ದು. ಸ್ಟೇಟ್ ಲೆವೆಲಲ್ಲಿ ಸ್ಟೇಟ್ದು CETಗೆ ಬರ್ತಾಯಿತ್ತು, ಅವ್ರದ್ದು ಸೆಲೆಕ್ಷನ್ ಪ್ರೋಸೆಸ್ಸು. ಪ್ರೈವೇಟ್ ಯೂನಿವರ್ಸಿಟಿಯವರು ಅವ್ರದ್ದೇ ಎಕ್ಸಾಮ್ ಮಾಡೋರು. ಹೆಚ್ಚಿನ ಸೀಟ್ಗಳು ಮೆರಿಟ್ ಮುಖಾಂತರ ತುಂಬ್ತಾ ಇರಲಿಲ್ಲ. ಮ್ಯಾನೇಜ್ಮೆಂಟ್ ಕೋಟಾ ಅಂತಿತ್ತು, ಕ್ಯಾಪಿಟೇಷನ್ ಫೀ ಅಂತಿತ್ತು, ಡೊನೇಷನ್ ಅಂತಿತ್ತು. ಇದನ್ನೆಲ್ಲ ಮೋದಿಯವರು ಮನಗಂಡಾದ ನಂತರ ಇದನ್ನು ಹೊಡೆದಾಕಬೇಕು ಈ ಮಾಫಿಯಾನ. ಸ್ಟೇಟ್ನಲ್ಲಿ CET ಮುಖಾಂತರ ಪಾಸಾದವ್ರಿಗೆ ಕೂಡ ಮೆರಿಟ್ ಸೀಟ್ಗಳನ್ನು ಪ್ರೈವೇಟ್ ಕಾಲೇಜಲ್ಲಿ ಕೆಲವು ಸೀಟ್ಗಳನ್ನು ಕೊಡೋರು. ಆದರೆ ಮೆಡಿಕಲ್ ಪ್ರೊಫೆಷನ್ ಅನ್ನೋದು ಈ ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಮುಖಾಂತರ ಬರುವಂಥ ವಿದ್ಯಾರ್ಥಿಗಳಿಗೆ ಅವಕಾಶ ಮಾಡಿಕೊಡುವಂತಹ ಒಂದು ಕ್ಷೇತ್ರ ಅಲ್ಲ ಇದು. ಯಾಕೆಂದರೆ 147 ಕೋಟಿ ಜನಸಂಖ್ಯೆ ಇದೆ. ಜನರ ಆರೋಗ್ಯ ರಕ್ಷಣೆ ಮಾಡುವಂತಹ ಗುರುತರ ಜವಾಬ್ದಾರಿಯನ್ನು ಮುಂದೆ ವಹಿಸ್ಕೊಳ್ಳುವಂತಹ ವೈದ್ಯರನ್ನು ನಾವು ತಯಾರು ಮಾಡುವಂತಹ ಒಂದು ಪ್ರಕ್ರಿಯೆ ಆಗಿದೆ. ಹಾಗಾಗಿ ಇಲ್ಲಿ ವ್ಯತ್ಯಾಸ ಆಗಬಾರ್ದು ಅಂತ 2016ರಲ್ಲಿ ನೀಟ್ ಎಕ್ಸಾಮಿನೇಷನ್ನ ತಗೊಂಬಂದರು. ನೀಟ್ ತಗೊಂಬಂದಾದಮೇಲೆ 2016ರಲ್ಲೇ ಜುಲೈನಲ್ಲಿ 2 ಸರಿ ಎಕ್ಸಾಮ್ ನಡೆದು ಇವತ್ತು ದೇಶದಲ್ಲಿ ಏಕರೂಪದ ಪ್ರವೇಶ ಪರೀಕ್ಷೆ ನಡೀತಾ ಇದೆ. ಇವತ್ತು ಚೆನ್ನಾಗಿ ನಡ್ಕೊಂಡು ಬರ್ತಾ ಇದೆ. ಹಾಗಾಗಿ ಇವತ್ತು ಮಕ್ಕಳು ಡೊನೇಷನ್ ಕೊಟ್ಟು ಕ್ಯಾಪಿಟೇಷನ್ ಫೀ ಕೊಟ್ಟು ಕಾಲೇಜಿಗೆ ಹೋಗಬೇಕಾದ ಅಗತ್ಯ ಇಲ್ಲ. ಬಡವ್ರ ಮಕ್ಕಳು ಕೂಡ ಮೆರಿಟಲ್ಲಿ ಪಾಸ್ ಆಯಿತು ಅಂತ ಹೇಳಿದರೆ ನೀಟ್ ಮುಖಾಂತರವಾಗಿ ತಮಗೆ ಆಯ್ದಂಥ ಕಾಲೇಜು, ತಮ್ಮ ಅರ್ಹತೆಗೆ ಅನುಗುಣವಾದ ಕಾಲೇಜುಗಳು ಸಿಗ್ತಾ ಇದ್ದಾವೆ. ಅದ್ರ ಜೊತೆಗೆ 51,000 ಸೀಟ್ ಇದ್ದಿದ್ದನ್ನು ಇವತ್ತು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.